ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ದುಬೈಯಿಂದ ಮಾತಾಡ್ತಾ ಇದ್ದೀನಿ. ಇವಾಗ ಲಂಚ್ಗೆ ಬಂದಿದ್ದೀವಿ ದುಬೈಯಲ್ಲಿ ಡೇರಾ ಅನ್ನೋ ಜಾಗಕ್ಕೆ. ಇಲ್ಲಿ ಲೆಬನೀಸ್ ಸಿರಿಯನ್ ಫುಡ್ ಅಂತ ಹೇಳ್ಬೋದು. ತುಂಬ ಎಕ್ಸ್ಕ್ಲೂಸಿವು. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ನೋಡೋಣ. ಇವಾಗ ತುಂಬ ಬಿಸಿಲು ಅಂತ ಹೇಳ್ತಾರೆ, ಆದರೆ ನನಗೆ ಈ ಬಿಸಿಲು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಅಂತ ಹ್ಯೂಮಿಡಿಟಿ ಇಲ್ವಲ್ಲ, ಅದರಿಂದ ಬಿಸಿಲಲ್ಲಿ ಮೈ ಕಾಯಿಸ್ದಂಗೆ ಹೇಗೆ ಅನಿಸುತ್ತೆ ಆ ಥರ ಎಫೆಕ್ಟ್ ಅನಿಸ್ತಾ ಇದೆ. ಸ್ಟಿಕ್ಕಿನೆಸ್ ಆ ಥರ ಅನಿಸಲ್ಲ, ತುಂಬ ಸೆಕೆ ಬರೋದು ಆ ಥರ ಏನೂ ಅನಿಸಲ್ಲ. ತುಂಬ ಬಿಸಿಲಿದೆ. ಸುಮಾರು ಇವಾಗ ಟೈಮು ಒಂದು 12:30 ಇದೆ. ನೋಡಿ ಹೇಗಿದೆ. 2 ನಿಮಿಷಕ್ಕೂ ಏರೋಪ್ಲೇನ್ ಎಲ್ಲ ಹೋಗೋದು ನೋಡ್ಬೋದು. ಅರೂಸ್ ಡಮಾಸ್ಕಸ್ ರೆಸ್ಟೋರೆಂಟ್. ಇಲ್ಲಿ ಹೊರಗಡೆ ಸೀಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ, ಸಾಯಂಕಾಲದೊತ್ತು ಕೂತ್ಕೊಂಡು ಊಟ ಮಾಡೋದಕ್ಕೆ. ಆದರೆ ಇವಾಗ ಮೋಸ್ಟ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಈ ಲೆಬನೀಸ್ ರೆಸ್ಟೋರೆಂಟಲ್ಲಿ ಸ್ಯಾಲೆಡ್ ನೋಡಿ ಹೇಗೆ ಕೊಡ್ತಾರೆ. ಸೊಪ್ಪುಗಳು ಹಾಗಾಗೆ ಇರುತ್ತೆ, ತುಂಬ ಫ್ರೆಶ್ ಆಗಿರುತ್ತೆ. ಇಲ್ಲಿ ಪಿಕಲ್ಡ್ ವೆಜಿಟೇಬಲ್ಸ್ ಎಲ್ಲ ಇದೆ. ಆಲಿವ್ಸು, ಮೆಣಸಿನ್ಕಾಯಿ, ಆಮೇಲೆ ಮೂಲಂಗಿ. ಇಲ್ಲಿ ಪಿಟಾ ಬ್ರೆಡ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆಲಿವ್ ಆಯಿಲು, ಪೆಪ್ಪರು ಎಲ್ಲ ಸಪ್ರೇಟಾಗಿ ಇಟ್ಟಿರ್ತಾರೆ. ನೋಡಿ ಇವಾಗ ನಮ್ಮ ಯಜಮಾನರು ಆಲಿವ್ ಆಯಿಲ್ ಹಾಕ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ಹಮಸ್ ಮೇಲೆ ಹಾಕ್ತಾ ಇರೋದು. ನಮ್ಮ ಜೊತೆ ಇವತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ ಕೂಡ ಇದ್ದಾರೆ. ಎಲ್ಲ ಡಿಶಸ್ಸು ತುಂಬಾ ಫ್ರೆಶ್ ಆಗಿದೆ. ಇಲ್ಲಿ ಪಾರ್ಸ್ಲೆ ನೋಡ್ತಾ ಇರೋದು ಕೂಡ ಘಮ ಘಮ ಅಂತ ಇದೆ. ನಾವು ದಾಳಿಂಬೆ ಜ್ಯೂಸು ಆಮೇಲೆ ಬೇರೆ ವೆರೈಟಿ ಜ್ಯೂಸ್ ಕೂಡ ಆರ್ಡರ್ ಮಾಡಿದ್ದೀವಿ. ನಾನು ದಾಳಿಂಬೆ ಜ್ಯೂಸ್ ತೊಗೊತಿದ್ದೀನಿ. ಇದು ಫ್ರೆಶ್ ಪೊಮೊಗ್ರಾನೇಟ್ ಜ್ಯೂಸ್. ಇದು ದುಬೈಗೆ ಬಂದರೆ ಈ ರೆಸ್ಟೋರೆಂಟಲ್ಲಿ ಟ್ರೈ ಮಾಡೋದು ಮರಿಬಾರ್ದು. ನಾನು ಈ ವಿನಿಗರಲ್ಲಿ ಹಾಕಿರೋ ಮೆಣಸಿನ್ಕಾಯಿನ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಜ್ಯೂಸಿ ಆಗಿದೆ, ಖಾರ ಒಂಚೂರು ಇಲ್ಲ, ತುಂಬಾ ಚೆನ್ನಾಗಿದೆ. ಈ ಬ್ರೆಡ್ಸ್ ಕೂಡ ತುಂಬ ಬಿಸಿ ಬಿಸಿಯಾಗಿದೆ ಮತ್ತು ಸಾಫ್ಟ್ ಆಗಿದೆ. ಇಲ್ಲಿ ಅನ್ಲಿಮಿಟೆಡ್ಡು, ಎಷ್ಟು ಬೇಕೋ ಅಷ್ಟು ಬಡಿಸ್ತಾರೆ. ಇಲ್ಲಿ ಕೂಡ ನೋಡಿ ಬ್ರೆಡ್ಸು ಮೇಲೆ ಹಾಕಿರೋದು ಜಾತರು, ಅದೊಂದು ಸ್ಪೈಸ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕ್ರಿಸ್ಪಿ ಫ್ರೆಂಚ್ ಫ್ರೈಸ್ ಮತ್ತು ಬೋಂಡಾ ಥರ ಒಂದು ಫ್ರಿಟರ್ಸ್ ತೊಗೊಂಬಂದಿದ್ದಾರೆ. ನಾವು ತಿಂತಾ ಇರೋದು ಎಲ್ಲನೂ ಪ್ಯೂರ್ ವೆಜಿಟೇರಿಯನ್ನು. ಇದು ಪಿಕಲ್ಡ್ ಕ್ಯಾಬೇಜು ಮತ್ತು ಇವಾಗ ಪಿಕಲ್ಡ್ ನೋಡಿ ಕುಕುಂಬರು ಮತ್ತು ಇಲ್ಲಿ ಮೂಲಂಗಿ, ಅದು ಬೀಟ್ರೂಟ್ ರಸ ಮತ್ತು ವಿನಿಗರಲ್ಲಿರುತ್ತೆ. ತುಂಬ ಟ್ಯಾಂಗಿಯಾಗಿರುತ್ತೆ. ಇಲ್ಲಿ ನೋಡ್ತಾ ಇರೋದು ಫಲಾಫಲ್ಲು, ನಮ್ಮ ಆಂಬೊಡೆ ಥರನೇ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಅದಕ್ಕೆ ಡಿಪ್ಸ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ತುಂಬ ಲೈಟ್ ವೆಯ್ಟ್ ಆಗಿದೆ. ನಮ್ಮ ಆಂಬೊಡೆ ಹೆವಿ ಇರುತ್ತೆ ಕಡಲೆಬೇಳೆದು, ಇದಷ್ಟು ಹೆವಿ ಇಲ್ಲ, ತುಂಬಾ ಟೇಸ್ಟಿಯಾಗಿದೆ.
ಬ್ರೆಡ್ಸ್ ನಾವು ತಿಂತಾ ಇದ್ದಂಗೆ ಮೇಲೆ ಬಡಿಸ್ತಾನೆ ಇದ್ದಾರೆ, ತುಂಬಿಸ್ತಾ ಇದ್ದಾರೆ ಈ ಬಾಸ್ಕೆಟ್ನ. ದುಬೈಗೆ ಬಂದರೆ ಪೊಮೊಗ್ರಾನೇಟ್ ಜ್ಯೂಸು ಕುಡಿಯೋದು ನಾನು ಮಿಸ್ ಮಾಡೋದೇ ಇಲ್ಲ. ಈ ದಾಳಿಂಬೆ ಜ್ಯೂಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ಲಿ ಸ್ಕ್ವೀಸ್ಡ್, ಅದು ಏನೂ ಐಸ್ ಇಲ್ಲ ಮತ್ತು ನೀರು ಕೂಡ ಮಿಕ್ಸ್ ಮಾಡಿಲ್ಲ, ಡೈಲ್ಯೂಟ್ ಮಾಡಿಲ್ಲ. ಇಲ್ಲಿ ನೋಡ್ತಾ ಇರೋ ಸ್ವೀಟು ಬಾಯಲ್ಲಿ ನೀರು ಬರ್ತಾ ಇದೆ, ಯಾವಾಗ ತಿಂತೀನೋ ಅಂತ. ನಿಮಗೇನಾದರೂ ಇದ್ರ ಹೆಸರು ಗೊತ್ತಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವಾಗಂತೂ ಈ ಸ್ವೀಟ್ ತುಂಬ ಪಾಪ್ಯುಲರ್ ಆಗಿದೆ ವರ್ಲ್ಡ್ ವೈಡು. ಇದರಲ್ಲಿ ಚಾಕ್ಲೇಟ್ಸ್ ಕೂಡ ಮಾಡೋಕ್ಕೆ ಶುರು ಮಾಡಿದ್ದಾರೆ, ಇವಾಗ ಸಿಗ್ತಾ ಇದೆ ಎಲ್ಲ ಕಡೆ. ಈ ಸ್ವೀಟ್ ಹೆಸರು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದುಬೈಯಲ್ಲಿ ರೋಡ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಸ್ಮೂತಾಗಿದೆ, ಮತ್ತು ಈ ಡ್ರೈವ್ ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ. ಕಾರ್ಸ್ ಅಂತೂ ತುಂಬ ವೆರೈಟೀಸ್ ನಾವಿಲ್ಲಿ ನೋಡ್ಬೋದು. ಮೀನಾ ಬಜಾರ್ ಮೇಲೆ ಹೋಗಬೇಕಾಗತ್ತೆ ಒಂದು ಡ್ರೈವು, ಅಲ್ಲಿ ಸುಮಾರು ಗೋಲ್ಡ್ ಶಾಪ್ಸು ಮತ್ತು ಸಾರಿ ಶಾಪ್ಸು, ಇಂಡಿಯನ್ ಡ್ರೆಸ್ಸಸ್ಸು ಎಲ್ಲ ಇದೆ ಅಲ್ಲಿ. ದುಬೈ ಒಂದು ಬರಭೂಮಿ ಅಂತ ನಾವು ಅಂದ್ಕೊಬೋದು. ನಾವಲ್ಲಿ ನಿಜವಾಗ್ಲೂ ಹೋದಾಗ ನೋಡ್ಬೋದು ಎಷ್ಟು ಹಸಿರಾಗಿದೆ, ಗಿಡ ಮರಗಳಂತೂ ತುಂಬಾ ಚೆನ್ನಾಗಿದೆ, ಹಸಿರಾಗಿರೋದು ನೋಡ್ಬೋದು. ಮತ್ತು ಸುಮಾರು ಹೂವುಗಳು, ಮತ್ತು ಎಷ್ಟು ಚೆನ್ನಾಗಿ ವಾಟ್ರಿಂಗ್ ಸಿಸ್ಟಮ್ನ ಮ್ಯಾನೇಜ್ ಮಾಡಿದ್ದಾರೆ ಇಲ್ಲಿ. ನಾವು ಹೇಗೆ ತೆಂಗಿನ ಮರಗಳನ್ನು ಹಾಕಿರ್ತೀವಿ ಅದೇ ಥರ ಇಲ್ಲಿ ಖರ್ಜೂರದ ಮರಗಳನ್ನು ಹಾಕಿರೋದು ನೋಡ್ಬೋದು. ಎಷ್ಟೋ ಸಲ ಸೀಸನಲ್ಲಿ ತುಂಬಾ ಬಿಟ್ಟಿರುತ್ತೆ. ಇಲ್ಲಿ ನೋಡ್ತಾ ಇರೋದೆಲ್ಲ ಮೀನಾ ಬಜಾರು. ಇಲ್ಲಿ ಸುಮಾರು ಗೋಲ್ಡ್ ಜ್ಯುವೆಲ್ರಿ ಶಾಪ್ಸ್ ಎಲ್ಲ ನೋಡ್ಬೋದು. ನಾವು ಮಧ್ಯಾಹ್ನ ಸುಮಾರು ಬಿಸಿಲಿತ್ತು, ಅದರಿಂದ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಸಾಯಂಕಾಲ ಲಾಮೆರ್ ಬೀಚ್ ನೋಡೋಣ ಅಂತ ಹೊರಟಿದ್ದೀವಿ. ದುಬೈ ನೈಟ್ ಡ್ರೈವ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಕಾಸಿಯಾಗಿರುತ್ತೆ. ಎಲ್ಲ ಕಡೆ ಸಿಕ್ಕಾಪಟ್ಟೆ ಲೈಟಿಂಗು, ಫುಲ್ ಸಿಟಿ ಲೈಟ್ಸಲ್ಲಿದೆ ಅಂತ ನನಗನ್ಸುತ್ತೆ. ಬೀಚ್ ಹತ್ರ ಬಂದು ಇಳಿದ್ರೆ ಇಲ್ಲಿ ಕ್ಲೋಸ್ ಆಗೋಗಿತ್ತು ಎಂಟ್ರೆನ್ಸು. ಇಲ್ಲಿ 7-7:15 ಅಷ್ಟೊತ್ತಿಗೆ ಎಂಟ್ರಿ ಕ್ಲೋಸ್ ಮಾಡಿಬಿಡ್ತಾರೆ. ಇವಾಗ ನಾವು ಸೂಕ್ ಸ್ಟ್ರೀಟ್ಸ್ಗೆ ಹೋಗಿ ನೋಡ್ಕೊಂಬರೋಣ ಹೇಗಿದೆ ಅಂತ. ಇಲ್ಲಿ ಸ್ಪೈಸಸ್ಸು ಸುಮಾರು ವೆರೈಟೀಸ್ ಇರುತ್ತೆ, ಹ್ಯಾಂಡಿಕ್ರಾಫ್ಟ್ಸ್ ಐಟಮ್ಸು ಮತ್ತು ಸಾವಿನಿಯರ್ಸು ಸುಮಾರು ನೋಡ್ಬೋದು. ಬಟ್ಟೆಗಳು ಎಷ್ಟೊಂದು ವೆರೈಟೀಸ್ ಇರುತ್ತೆ, ತುಂಬ ಕಾಮಾಗಿರುತ್ತೆ. ಈ ಸ್ಟ್ರೀಟಲ್ಲಿ ಯಾವ ವೆಹಿಕಲ್ಸು ಇರಲ್ಲ. ಸುಮಾರು ಜ್ಯುವೆಲ್ರಿ, ಕ್ರಿಸ್ಟಲ್ ಶಾಪ್ಗಳು, ಮಣಿಗಳು, ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಎಲ್ಲ ಸಿಗುತ್ತೆ.
ನನಗೆ ಬೇಡ ನನಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ ಅಂತಲೇ ಹೇಳ್ಬೋದು. ಈ ಬೆಕ್ಕು ಒಳ್ಳೆ ರಾಜ ಗಾಂಭೀರ್ಯದಿಂದ ಮಲಗಿದೆ. ಇವಾಗ ನಾವು ಬೋಟಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಎಷ್ಟು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು, ಕಾಸಿ ಲೈಟಿಂಗು ಎಲ್ಲ ಚೆನ್ನಾಗಿ ಲಿಟಪ್ ಆಗಿದೆ ಮತ್ತು ಕೂಲ್ ಬ್ರೀಸ್ ಇದೆ. ತುಂಬ ತಣ್ಣಗೆ ಅನ್ನಿಸ್ತಾ ಇದೆ. ಬೋಟ್ ಕೂಡ ತುಂಬ ಸ್ಮೂತಾಗಿ ಸೇಲ್ ಆಗ್ತಾ ಇರೋದು. ಇವಾಗ ಸುಮಾರು 10:30 ರಾತ್ರಿ ಆಗಿದೆ. ನಮ್ಮ ಹೋಟೆಲಲ್ಲೇ ಸ್ಟಾರ್ಬಕ್ಸ್ ಇದೆ. ಇವಾಗ ಹಾಟ್ ಚಾಕ್ಲೇಟ್ ಅಥವಾ ಏನಾದ್ರು ತಗೊಳ್ಳೋಣ ಅಂತ ಬಂದಿದ್ದೀವಿ. ಹಸಿವಿಲ್ಲ ಅದರಿಂದ. ಇಲ್ಲಿ ಕೇಕ್ಸ್, ಪಾಪ್ಕಾರ್ನ್ಸ್ ಎಲ್ಲ ಇದೆ. ಸ್ಯಾಲೆಡ್ಸು, ಮಾರ್ಷ್ಮೆಲೋ. ನಾನಿಲ್ಲಿ ಹಾಟ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ತುಂಬ ಬಿಸಿ ಬಿಸಿ ಆಗಿದೆ. ಈ ಪೋರ್ಸಿಲೆನ್ ಕಪ್ಪಲ್ಲಿ ಕೊಟ್ಟಿರೋದು ಈ ಸ್ಟಾರ್ಬಕ್ಸಲ್ಲಿ. ಮೇಲೆ ಕೂಡ ಡ್ರಿಸಲ್ ಮಾಡಿದ್ದಾರೆ. ನಿಮಗೆಲ್ಲ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ.